ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇದೀವಿ ಸೋನಿ A6700. ಎಂಟೈರ್ ಇಂಡಿಯಾದಲ್ಲಿ ಫುಲ್ಲು ಡಿಮ್ಯಾಂಡ್ ಇರುವಂಥ ಕ್ಯಾಮ್ರಾ ಇದಾಗಿದ್ದು, ಸೊ ಎಲ್ಲೋದ್ರೂ ಸ್ಟಾಕ್ ಇಲ್ಲ ಅಂತ ಒಂದು ಮಾತು ಬಿಟ್ಟರೆ ಇನ್ನೊಂದು ಮಾತು ಇದ್ರ ಬಗ್ಗೆ ಕೇಳಿಸೋದಿಲ್ಲ. ಅದರಲ್ಲಂತೂ ಹೆವಿ ಡಿಮ್ಯಾಂಡ್. ಇದ್ರಲ್ಲಿ 3 ವೇರಿಯಂಟ್ಸ್ ಇದೆ. ಫಸ್ಟ್ ವೇರಿಯಂಟ್ ಬಂದ್ಬಿಟ್ಟು ಬರೀ ಬಾಡಿ ಸಿಗುತ್ತೆ, ಬಾಡಿ ಅಂದರೆ ಬರೀ ಕ್ಯಾಮ್ರಾ ಮಾತ್ರ ಸಿಗುತ್ತೆ. ಸೆಕೆಂಡ್ ವೇರಿಯಂಟ್ ಬಂದು ಬಾಡಿ ಮತ್ತೆ ಇದ್ರ ಜೊತೆ ಒಂದು ಕಿಟ್ ಲೆನ್ಸ್ ಕೊಡ್ತಾರೆ, ತುಂಬ ಬೇಸಿಕ್ ಲೆನ್ಸ್ 16 to 50 mm ಲೆನ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಹೈ ಎಂಡ್ ಟಾಪ್ ವೇರಿಯಂಟ್ ಬಂದ್ಬಿಟ್ಟು ನೀವು ನೋಡ್ತಾ ಇರೋ ಈ ಕ್ಯಾಮ್ರಾ. ಸೊ ಈ ಕ್ಯಾಮ್ರಾ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಮ್ರಾ ಬಾಡಿ ಜೊತೆಗೆ ಒಂದು 18 to 135 mm ನ ಒಂದು ಲೆನ್ಸ್ ಸಹ ಸಿಗುವಂಥದ್ದು. ಸೊ ಈ ಬಾಕ್ಸ್ನ ಇವತ್ತು ಓಪನ್ ಮಾಡಿ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡ್ಕೊಳ್ಳೋಣ. ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಯೂಶಲಿ ನಮಗೆ ಸೋನಿ ಒರಿಜಿನಲ್ ಮೆಮೊರಿ ಕಾರ್ಡ್ ಇಯರ್ ಅಂದ್ಬಿಟ್ಟು ಮೆಮೊರಿ ಕಾರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಮೆಮೊರಿ ಕಾರ್ಡ್ನ ಓಪನ್ ಮಾಡ್ಕೊಳ್ಳೋಣ. ಇದು 64 GB ಮೆಮೊರಿ ಕಾರ್ಡ್ ಆಗಿದ್ದು V30ಯ ಮೆಮೊರಿ ಕಾರ್ಡ್ ಆಗಿದೆ. ರೀಡ್ 270 MB ಮತ್ತೆ ರೈಟ್ 45 MB ಮೆಮೊರಿ ಕಾರ್ಡ್ ಇದಾಗಿದೆ. ಆಲ್ರೆಡಿ ನನ್ನ ಹತ್ರ ಇನ್ನೊಂದು ಮೆಮೊರಿ ಕಾರ್ಡ್ ಇದೆ. ಇದಕ್ಕೂ ನೀವು ಈ ಕಡೆಯಿಂದ ಡಿಫ್ರೆನ್ಸ್ ನೋಡ್ಬೋದು. ಇದರಲ್ಲಿ ಒಂದು ಲೇಯರ್ ಮಾತ್ರ ಪಿನ್ಸ್ ಇದೆ, ಇದರಲ್ಲಿ ಕೆಳಗಡೆ ಲೇಯರ್ ಅಲ್ಲೂ ಸ್ವಲ್ಪ ಪಿನ್ಸ್ ಇದೆ. ಸೊ ಇದು ಅಷ್ಟೇ ಇದಕ್ಕೆ ಡಿಫ್ರೆನ್ಸ್. ಈ ಕಡೆ ಸೈಡ್ ನೋಡೋದಾದ್ರೆ ಇಲ್ಲಿ ರೀಡ್ ಅಂಡ್ ರೈಟ್ ಸ್ಪೀಡ್ 200 MB ಅಂತಿದೆ. ಸೊ ಇದು ರೀಡ್ ಅಂಡ್ ರೈಟ್ ಅಂತ ಸಪ್ರೇಟ್ ಬರ್ದಿಲ್ಲ, ಒಂದೇ ಇದರಲ್ಲಿ 200 Mbps ಕೊಟ್ಟಿದ್ದಾರೆ. ಇದಕ್ಕಿಂತ ಸ್ವಲ್ಪ ಸ್ಪೀಡ್ ಇರುವಂತ ಕಾರ್ಡ್ ಇದಾಗಿರುತ್ತೆ. ಬಾಕ್ಸ್ ನ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲೊಂದು ಚಿಕ್ಕ ಪಾಂಪ್ಲೆಟ್ ಕೊಟ್ಟಿದ್ದಾರೆ. ಏನಿದೆ ಆಮ್ಲೆಟ್. ಇಲ್ಲಿ ನಮ್ಗೆ ಯೂಸರ್ ಗೈಡ್ ನೋಡೋದಕ್ಕೆ ಸಿಗುತ್ತೆ, ಇಲ್ಲಿ ರೆಫರೆನ್ಸ್ ಗೈಡ್ ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಇಂಟರ್ಚೇಂಜಬಲ್ ಲೆನ್ಸ್ ಡಿಜಿಟಲ್ ಕ್ಯಾಮ್ರಾ ಅಂದ್ಬಿಟ್ಟು ಇಲ್ಲಿ ಪ್ರಿಪರೇಷನ್ ಕಿಟ್ ಇದೆ. ಸೊ ಇವೆಲ್ಲ ನಮ್ಗೆ ಏನು ಯೂಸ್ ಇಲ್ಲ. ಬಾಕ್ಸ್ ನ ಓಪನ್ ಮಾಡೋದಾದ್ರೆ ನಮ್ಗೆ ಇಲ್ಲಿ 3 ಕಂಪಾರ್ಟ್ಮೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲೊಂದು ಸ್ಟ್ರಾಪ್ ಕೊಟ್ಟಿದ್ದಾರೆ. ಸ್ಟ್ರಾಪ್ ಓಕೆ, ನೋಡೋಣ ಸ್ಟ್ರಾಪ್ ಆಮೇಲೆ. ಈ ಕಡೆ ಸೈಡ್ ಅಲ್ಲಿ ನಮ್ಗೆ ಲೆನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಲೆನ್ಸ್ ಹುಡ್ಡು ಸಹ ಇದೆ ಇದ್ರ ಜೊತೆ. ಇಲ್ಲಿ ನಮ್ಮ ಮೇನ್ ಕ್ಯಾಮ್ರಾ ಬಾಡಿ ಇದೆ. ಇಲ್ಲಿ ಒಂದು NP-FZ100 ನ ಬ್ಯಾಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಒಂದು ಚಿಕ್ಕ ಪ್ಲಾಸ್ಟಿಕ್ ಅಂಡ್ ರಬ್ಬರ್ ನ ಪೀಸ್ ಇದೆ. ಸೊ ಬಾಕ್ಸ್ ಒಳಗಡೆ ಇಷ್ಟ, ಇದ್ರ ಮೇಲೆ ಇನ್ನೇನು ಇಲ್ಲ ಇದ್ರೊಳಗಡೆ. ಈ ಪ್ಲಾಸ್ಟಿಕ್ ಪೀಸ್ ಬಂದು ನಾವಿಲ್ಲಿ ಇದಕ್ಕೆ ವೇ ಫೈಂಡರ್ಗೆ, ಇಲ್ಲಿ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಇಲ್ಲಿದೆ. ಇಲ್ಲಿ Z ಮೌಂಟ್ ನ ಬ್ಯಾಟ್ರಿ ಹಾಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. Z ಮೌಂಟ್ ಬ್ಯಾಟ್ರಿ ಹಾಕೊಳ್ಳೋಣ. ಬ್ಯಾಟ್ರಿ ಹಾಕೊಂಡಿದ್ದಾಯ್ತು. ಈ ಕಡೆ ಸೈಡ್ ಮೆಮೊರಿ ಕಾರ್ಡ್ ಹಾಕೊಳ್ಳೋಣ. 3.5 to 5.6 ಅಪರ್ಚರ್ ಹೊಂದಿರುವಂಥ 18 to 135 ಲೆನ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಕ್ಯಾಮ್ರಾ ಸೆಟ್ ಮಾಡಿದ್ಮೇಲೆ ನಮ್ಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಕ್ಯಾಮ್ರಾ ಹಿಂಗೆ ನೋಡೋದಕ್ಕೆ ಸ್ವಲ್ಪ ವಿಯರ್ಡ್ ಆಗಿ ಕಾಣಿಸುತ್ತೆ. ಸೊ ಈ ಹುಡ್ ನ ಹಾಕಿದ್ರೆ ಒಂದು ಪ್ರೊಫೆಷನಲ್ ಲುಕ್ ಬರುತ್ತೆ. ಬೇರೆ ಕ್ಯಾಮ್ರಾಗಳಲ್ಲೆಲ್ಲ ಈ ಕ್ಯಾಪ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಕೊಡ್ತಾರೆ, ಸೋನಿಯಲ್ಲಿ ಮಾತ್ರ ಇದು ಗ್ರೇ ಕಲರ್ ಬರುವಂತದ್ದು. ಇದು ಏನಕ್ಕೆ ಅಂತ ನನಗೂ ಗೊತ್ತಿರಲಿಲ್ಲ, ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ವೈಟ್ ಬ್ಯಾಲೆನ್ಸ್ ನ ಅಡ್ಜಸ್ಟ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನ ಸ್ವಲ್ಪ ಈ ರೀತಿ ಟಿಲ್ಟ್ ಆಗಿಟ್ಟು ನಾವು ಇಲ್ಲಿಂದ ಕ್ಯಾಮ್ರಾದಲ್ಲಿ ಫೋಕಸ್ ಮಾಡಿದ್ರೆ ಔಟ್ ಸೈಡ್ ಇರೋ ಏರಿಯಾ ಮತ್ತೆ ಈ ಗ್ರೇ ಪಾಯಿಂಟ್ ನ ಅದು ಫೋಕಸ್ ಮಾಡಿ ವೈಟ್ ಬ್ಯಾಲೆನ್ಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಕ್ಯಾಮ್ರಾ ಆಟೋಮೆಟಿಕ್ ಆಗಿ. ಅದಕ್ಕೋಸ್ಕರ ಇದನ್ನ ಕೊಟ್ಟಿರ್ತಾರೆ. ಸೊ ನಮ್ಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಇದನ್ನ ಇವಾಗ ಓಪನ್ ಮಾಡ್ಕೊಳ್ಳೋಣ. ಇದರಲ್ಲಿ ಮೈನ್ ಸ್ಪೆಷಲ್ ಏನು ಅಂದ್ರೆ ಇದು ಯಾವ ಕಡೆ ಬೇಕಿದ್ರು ರೊಟೇಟ್ ಮಾಡ್ಕೊಳ್ಳುವಂತ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಮುಂಚೆ ತುಂಬಾ ರೇರ್ ಈ ತರ ಡಿಸ್ಪ್ಲೇ ಬರ್ತಾ ಇದ್ದು. ಇವಾಗ ವ್ಲಾಗಿಂಗ್ ನ ಪರ್ಪಸ್ ಗೋಸ್ಕರ ಇದನ್ನ ತುಂಬಾ ನೋಟಿಸ್ ಮಾಡಿ ಪ್ರತಿಯೊಂದು ಕ್ಯಾಮ್ರಾದಲ್ಲಿ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಇದು ಕಾಂಪ್ಯಾಕ್ಟ್ ಬಾಡಿಯಿಂದ ಬರೋದ್ರಿಂದ ಸ್ವಲ್ಪ ಡೀಸೆಂಟ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ಈ ಕಡೆ ಸೈಡ್ ಇಂದ ನೀವು ನೋಡಬಹುದು ಗ್ರಿಪ್ ತುಂಬಾ ಹೆವಿ ಇದೆ. ಇದರಿಂದ ಇಟ್ಕೊಳ್ಳೋದಕ್ಕೂ ಸಹ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ. ವರ್ಟಿಕಲ್ ಮೋಡ್ ಆಗಿರ್ಬೋದು, ಹಾರಿಜೆಂಟಲ್ ಮೋಡ್ ಆಗಿರ್ಬೋದು, ಎರಡು ಕಡೆಯಿಂದ ಒಂದು ಒಳ್ಳೆ ಗ್ರಿಪ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ZV-E10 ಒಂದು ಸ್ವಲ್ಪ ಕಮ್ಮಿ ಗ್ರಿಪ್ ಇತ್ತು, ಅದು ಇಟ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟ್ ಆಗೂ ಇರಲಿಲ್ಲ. ಸೊ ನೆಕ್ಸ್ಟ್ ಇದ್ರಲ್ಲಿ ಏನಂದ್ರೆ ಫುಲ್ ಕಂಪ್ಲೀಟ್ ವೆದರ್ ಸೀಲ್ಡ್ ಬಾಡಿ ಇರೋದ್ರಿಂದ ನಮಗೆ ಚಳಿಗಾಲದಲ್ಲಿ ಸ್ನೋ ಬೀಳೋ ಟೈಮಲ್ಲಿ ಸೊ ಇದು ಮಾಯ್ಶ್ಚರ್ ಆಗುತ್ತೆ ಅನ್ನೋ ಭಯ ಕೂಡ ಇದ್ರಲ್ಲಿಲ್ಲ. ಕಂಪ್ಲೀಟ್ ಮೆಟಲ್ ಬಾಡಿ ಆಗಿರುತ್ತೆ ಇದು. ಮತ್ತೆ ಇದರಲ್ಲಿ ನನಗೊಂದು ಬೇಜಾರಾಗಿದ್ದು ಏನಂದ್ರೆ, ನೀವು ಇಲ್ಲಿ ನೋಡ್ತಾ ಇದ್ರಲ್ವಾ ಈ ರಿಂಗು ಸ್ವಲ್ಪ ಸೌಂಡ್ ಮಾಡ್ತಾ ಇದೆ. ಇದು ಏನ್ ಮಾಡೋದು, ಇದನ್ನ ಬಿಚ್ಚಾಕ್ ಬಿಡೋಣ. ಇದು ಕಂಪ್ಲೀಟ್ ಒಂದು
APS-C ಸೆನ್ಸರ್ ಇಂದ ಬಿಲ್ಡ್ ಆಗಿರುವ ಕ್ಯಾಮ್ರಾ ಆಗಿದ್ದು, ಸೊ ಇದರಲ್ಲಿ 6K ವರೆಗೂ ಇದನ್ನ ಸ್ಕೇಲ್ ಮಾಡಿ ವಿಡಿಯೋಸ್ನ ತೆಗಿಬಹುದಾಗಿದೆ. 6K ಸ್ಯಾಂಪಲಿಂಗ್ಸ್ ಬರುತ್ತೆ ಅಷ್ಟೇ, ಸೊ ಕಂಪ್ಲೀಟ್ 6K ಬರೋದಿಲ್ಲ. 4K ಅಲ್ಲೂ ಒಂದು ಒಳ್ಳೆ ಕ್ವಾಲಿಟಿ ಇಮೇಜ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ. 4K ಫೋಟೋಸ್ ಬರುತ್ತೆ, ವಿಡಿಯೋಸ್ ಬರುತ್ತೆ. ಇದರಲ್ಲಿ ಆಟೋ, ಮ್ಯಾನುವಲ್ ಮತ್ತೆ ಶಟರ್ ಪ್ರಿಯಾರಿಟಿ, ಅಪರ್ಚರ್ ಪ್ರಿಯಾರಿಟಿ ಮತ್ತೆ ಅಂತ ಸಪರೇಟ್ ಮೋಡ್ಸ್ ಇದೆ. ಮತ್ತೆ ಇದರಲ್ಲಿ ಮ್ಯಾನುವಲ್ ಆಗಿ 3, 1, 2, 3 ಅಂತ ಮೋಡ್ ಸಹ ಇದೆ. ನಾವು ಅದು ಯಾವುದಕ್ಕೆ ಬೇಕಿದ್ರು ಇದನ್ನ ಕಸ್ಟಮೈಸ್ ಮಾಡಿ ಅದರ ಅಕಾರ್ಡಿಂಗ್ ಇದನ್ನ ಯೂಸ್ ಮಾಡಬಹುದಾಗಿದೆ. ಮತ್ತೆ ಇದರಲ್ಲಿ ಫೋಟೋ ಮತ್ತೆ ವಿಡಿಯೋ ಮೋಡ್ಗೆ ಇಲ್ಲಿ ಸಿಂಗಲ್ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಇದು ತುಂಬಾ ಈಸಿ ಆಗಿದೆ. ಇದರಲ್ಲಿ ಒಂದು ಸ್ವಲ್ಪ ಇಲ್ಲಿ ಕೊಟ್ಟಿದ್ರಲ್ಲ, ಈ ತರದ್ ಇಲ್ಲೊಂದು ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಇದರಲ್ಲಿ ಫೋಕಸ್ ಮೋಡ್ಸ್ ಬಂದ್ಬಿಟ್ಟು ನಾವು ಅನಿಮಲ್ ನ ಮತ್ತೆ ಹ್ಯೂಮನ್ ನ ಈಸಿಯಾಗಿ ಇದು ಟ್ರ್ಯಾಕ್ ಮಾಡುತ್ತೆ. ಇದು AI ಯೂಸ್ ಮಾಡಿಕೊಂಡು ಇದು ಅನಿಮಲ್ ಮತ್ತೆ ಹ್ಯೂಮನ್, ಬರ್ಡ್ಸ್ ಈ ರೀತಿಯಾದ ಆಬ್ಜೆಕ್ಟ್ ನ ಈಸಿಯಾಗಿ ಟ್ರ್ಯಾಕ್ ಮಾಡುತ್ತೆ. ಟ್ರ್ಯಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಕ್ಯುರೇಟ್ ಆಗಿ ಬೇಗ ಫೋಕಸ್ ಆಗುತ್ತೆ. ಮತ್ತೆ ಇಲ್ಲೊಂದು ವ್ಯೂ ಫೈಂಡರ್ ಕೊಟ್ಟಿದ್ದಾರೆ. ವ್ಯೂ ಫೈಂಡರ್ ನನಗೆ ತುಂಬಾ ಬೆಸ್ಟ್ ಅಂತ ಅನ್ನಿಸ್ತು. ಯಾಕಂದ್ರೆ ವ್ಯೂ ಫೈಂಡರ್ ಒಂದು OLED ಸ್ಕ್ರೀನ್ ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿಕ್ಕ ಸೆನ್ಸರ್ ಕೊಟ್ಟಿದ್ದಾರೆ. ಈ ಸೆನ್ಸರ್ ನ ಮುಖಾಂತರ ಈ ಡಿಸ್ಪ್ಲೇ ಆಫ್ ಆಗುವಂಥದ್ದು. ಈ ಸೆನ್ಸರ್ ಹತ್ರ ನಮ್ಮ ಕಣ್ಣು ಅಥವಾ ಏನಾದರೂ ಆಬ್ಜೆಕ್ಟ್ ನ ತಗೊಂಡ್ಬಂದ್ರೆ ನೋಡಿ, ಇವಾಗ LCD ಆನ್ ಆಯಿತು. ಇಲ್ಲಿ ಇದೇನು ತೊಗೊಂಬಂದರೆ LCD ಆಫ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ಏನಾದರೂ ಆಬ್ಜೆಕ್ಟ್ ತಂದು ನೋಡೋಣ, ಇದು ಸ್ಕಿನ್ನ ಮಾತ್ರ ರೆಕಗ್ನೈಸ್ ಮಾಡ್ತಿದೆಯಾ, ಇಲ್ಲ, ಬೇರೆ ಏನು ತಂದರೂ ಇದು ಆಫ್ ಆಗ್ತಾ ಇದೆ. ಈ ಡಯಲಲ್ಲಿ ನಾವು ISOನ ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ನಮ್ಮ ಫುಟೇಜಸ್ ಏನಾದರೂ ಝೂಮ್ ಔಟ್ ಬೇಕಿದ್ರೆ ನಾವು ಈ ಡಯಲಿಂದನೇ ಮಾಡ್ಕೊಬೋದಾಗಿದೆ. ನೆಕ್ಸ್ಟ್ ನಮ್ಗೆ ಇಲ್ಲಿ ಡಿಲೀಟ್ ಬಟನ್ನು ಮತ್ತು ಪ್ಲೇಬ್ಯಾಕ್ ಬಟನ್ ಆದರೆ ನೋಡೋದಕ್ಕೆ ಸಿಗುತ್ತೆ. ಇದು ಡಿಲೀಟ್ ಬಟನ್ ಕಸ್ಟಮ್ 3 ಥರನೂ ವರ್ಕ್ ಆಗುತ್ತೆ. ಇಲ್ಲಿ ಕಸ್ಟಮ್ 1 ಬಟನ್ ಇದೆ, ಇದು ಕಸ್ಟಮ್ 2 ಬಟನ್ ಇದೆ. ಡಿಲೀಟು ಆ್ಯಸ್ ನಮಗೆ ಕಸ್ಟಮ್ 3 ಥರನೂ ಇದು ವರ್ಕ್ ಆಗುತ್ತೆ. ಈ ವ್ಯೂ ಫೈಂಡರ್ ಪಕ್ಕದಲ್ಲಿ ನಿಮಗೊಂದು ಚಿಕ್ಕ ಡಯಲ್ ನೋಡೋದಕ್ಕೆ ಸಿಗುತ್ತೆ. ಈ ಡಯಲಲ್ಲಿ ನಮಗೆ ಏನಾದರೂ ವ್ಯೂ ಫೈಂಡರಲ್ಲಿ ಫೋಕಸ್ ಮಿಸ್ ಆಗಿ ಬ್ಲರ್ನೆಸ್ ಏನಾದರೂ ಕಾಣಿಸ್ತಿದ್ರೆ ಈ ಟಾಗಲ್ನ ನಾವು ರೊಟೇಟ್ ಮಾಡಿ ಇಲ್ಲಿ ನಮಗೊಂದು ಚಿಕ್ಕ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. ಈ ಕ್ಯಾಪ್ನ ತೆಗೆದ್ರೆ ನಾವಿಲ್ಲಿ ಮೈಕು ಅಥವಾ ಫ್ಲ್ಯಾಶ್ ಲೈಟ್ನ ಈಸಿಯಾಗಿ ಪ್ಲೇಸ್ಮೆಂಟ್ ಮಾಡ್ಕೊಬೋದು. ಸೋನಿ ಅವ್ರದ್ದು ಒಂದು ಸ್ಪೆಷಲ್ ಮೈಕ್ ಇದೆ. ಇದರೊಳಗಡೆ ಪಿನ್ಸ್ ಕಾಣಿಸ್ತಿದೆಯಲ್ಲ, ಈ ಪಿನ್ಸ್ಗೆ ಈಸಿಯಾಗಿ ಅದು ಕನೆಕ್ಟ್ ಆಗುತ್ತೆ. ಈ ಬಾಕ್ಸ್ ಒಳಗಡೆ ನನಗೊಂದು ಚಿಕ್ಕ ಕ್ಯಾಪ್ ಸಿಕ್ತಿದ್ದು. ಇದು ಏನು ಅಂತ ಗೊತ್ತಿಲ್ಲ. ಓರಿಯೋ ಬಿಸ್ಕೆಟ್ ಥರ ಆಟ ಆಡ್ಬೋದು. ಇದು ಓರಿಯೋ ಬಿಸ್ಕೆಟ್ ಅಂದರೆ ಇದನ್ನ ಈ ಥರ ಅನ್ಲಾಕ್ ಮಾಡಿ ಓಪನ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಮಗೆ ಲೆನ್ಸ್ ಮೇಲೆ ಇರುವಂಥ ಕ್ಯಾಪು, ಮತ್ತು ಇದು ಬಂದ್ಬಿಟ್ಟು ಕ್ಯಾಮ್ರಾ ಫ್ರಂಟ್ ಸೆನ್ಸರ್ ಮೇಲೆ ಕುತ್ಕೊಳ್ಳುವಂಥ ಕ್ಯಾಪು. ಇವೆರಡನ್ನು ನಾವು ಈ ರೀತಿ ಇಂಟರ್ಲಾಕ್ ಮಾಡಿ ನೀಟಾಗಿ ಎತ್ತಿಡ್ಬೋದು. ಸೊ ಈ ಥರ ಎತ್ತಿಟ್ರೆ ಇದು ಒಡೆದೋಗಲ್ಲ ಮತ್ತು ಜಾಯಿಂಟ್ ಆಗಿರೋದ್ರಿಂದ ಎರಡು ಸಪ್ರೇಟಾಗಿ ಕಳೆದೋಗಲ್ಲ. ನಾವು ಲೆನ್ಸ್ನ ಮತ್ತು ಕ್ಯಾಮ್ರಾನ ಸಪ್ರೇಟ್ ಮಾಡಿದಾಗ ಬೇಕಾದಾಗ ಇದು ರೀತಿ ಅನ್ಲಾಕ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಲಾಕ್ ಏನು ಅಷ್ಟು ಈಸಿಯಾಗಿ ಓಪನ್ ಆಗೋ ರೀತಿ ಏನಿಲ್ಲ, ತುಂಬ ಹೆವಿನೇ ಇದೆ. ಇದು ನಾರ್ಮಲಾಗಿ ಎರಡನ್ನೂ ಸಪ್ರೇಟ್ ಮಾಡಿಟ್ರೆ ಯಾವುದಾದ್ರೂ ಒಂದು ಕಳೆದೋಗೋದು ಅಥವಾ ಒಂದು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಇದನ್ನು ಇಂಟರ್ಲಾಕ್ ಮಾಡಿಟ್ರೆ ಎರಡು ಕಳೆದೋಗೋ ಚಾನ್ಸ್ ಇರುತ್ತೆ, ಎರಡು ಹೊಡೆದೋಗೋ ಚಾನ್ಸ್ ಇರುತ್ತೆ. ಇದು ಕ್ಯಾಮ್ರಾ ಬೈ ಡಿಫಾಲ್ಟ್ ತೊಗೊಬೇಕಾದ್ರೆ ನಿಮಗೆ 4K 30 FPS ಬರೋದಿಲ್ಲ, ಜಸ್ಟ್ 25 FPS, 50 FPS, 100 FPS ಆದರೆ ಬರುತ್ತೆ. ಸೊ ಇದರಲ್ಲಿ ಒಂದು ಚಿಕ್ಕ ಸೆಟ್ಟಿಂಗ್ ಇದೆ. ಮೋಸ್ಟ್ಲಿ ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಇದು ಇಲ್ಲಿ ಲಾಸ್ಟ್ ಸೆಟ್ಟಿಂಗಿಗೆ ಬಂದು ಇಲ್ಲಿ ನಾವು ಏರಿಯಾ ಅಂತಿದೆಯಲ್ಲ, ಏರಿಯಾ ಆರ್ ಡೇಟ್ ಒಳಗಡೆ ಹೋಗಿ ಇಲ್ಲಿ ಕೆಳಗಡೆ NTSC ಪಾಲ್ ಅಂತ ಇರುತ್ತೆ. ಸೊ ಇದನ್ನ ನಾವು NTSCಗೆ ಚೇಂಜ್ ಮಾಡ್ಕೊಬೇಕು. ಇವಾಗ ನನ್ನ ಕ್ಯಾಮ್ರಾನ ಆಫ್ ಮಾಡಿ ಆನ್ ಮಾಡಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ NTSC ಫಾರ್ಮೆಟ್ ಆಗಿ ಆನ್ ಆಗುತ್ತೆ. ಸೊ NTSC ಫಾರ್ಮೆಟ್ ಅಲ್ಲಿ ಮಾತ್ರ ನಮಗೆ 24 FPS, 30 FPS, 60 FPS, 120 FPS, 240 FPS ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಪಾಲ್ ಫಾರ್ಮೆಟ್ ಅಲ್ಲಿ ನಮಗೆ ಈ 25 FPS, 50 FPS ಇದ್ರೆ ಇಂಡಿಯನ್ ವಿಡಿಯೋಸ್ಗಳಿಗೆ ಇದು ಸೂಟ್ ಆಗೋದಿಲ್ಲ. ಮೇನ್ ನಮಗೆ ಇಲ್ಲಿರೋ ಡಯಲಲ್ಲಿ ನಾವು ಈಸಿಯಾಗಿ ಅಪರ್ಚರ್ನ ಅಡ್ಜಸ್ಟ್ ಮಾಡ್ಕೊಬೋದು. ಇದು ಅಪರ್ಚರ್ ಅಡ್ಜಸ್ಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿರೋ ಡಯಲಲ್ಲಿ ನಮಗೆ ನೀಟಾಗಿ ಶಟರ್ ಸ್ಪೀಡ್ ಅಡ್ಜಸ್ಟ್ ಆಗುತ್ತೆ. ಶಟರ್ ಸ್ಪೀಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾರ್ಮಲ್ ಒಂದು 100 ಇಟ್ಕೊಂಡ್ರೆ ಸಾಕಾಗಿರುತ್ತೆ. ಮತ್ತು ಇದು ISO ಬಂದ್ಬಿಟ್ಟು ಇದು ಆಟೋದಲ್ಲಿ ಇಟ್ಟಿದ್ದೀನಿ. ISO ಹೈ ರೇಂಜ್ ಬಂದ್ಬಿಟ್ಟು 32,000 ISO ವರೆಗೂ ಇದು ಇನ್ಕ್ರೀಸ್ ಆಗುತ್ತೆ. ಇದನ್ನ ಆಟೋ ಇಟ್ಕೊಬೋದು, ಇಲ್ಲಾಂದ್ರೆ ನಮ್ಮ ಲೈಟಿಂಗ್ ಅಕಾರ್ಡಿಂಗ್ ಇದು ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ಇಲ್ಲಿ ಫುಲ್ಲು ಡಾರ್ಕ್ ಏನಕ್ಕೆ ಆಗಿದೆ ಅಂದರೆ ನಾವಿಲ್ಲಿ ಅಪರ್ಚರು ಫುಲ್ಲು ಇಳಿಸಿದ್ದೀವಿ. ಇದು ಅಪರ್ಚರ್ನ ಸ್ವಲ್ಪ ಇಷ್ಟಕ್ಕೆ ಇಟ್ಕೊಂಡು ಮತ್ತು ಇವಾಗ ISOನ ಅಡ್ಜಸ್ಟ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟ್ ಆದ ಔಟ್ಪುಟ್ ಆದರೆ ಬರುತ್ತೆ. ನೀವೇನಾದರೂ ಈ ಕ್ಯಾಮ್ರಾನ ಪರ್ಚೇಸ್ ಮಾಡಬೇಕಂದ್ರೆ ನಾನು ಪರ್ಸ್ನಲ್ ಒಂದು ಚಿಕ್ಕ ಒಪಿನಿಯನ್ ಹೇಳ್ತೀನಿ. ಚಿಕ್ಕ ಲೆನ್ಸ್ ಒಂದು ಬರುತ್ತೆ, 16 to 50 mm ಐ ಥಿಂಕ್ ಒಂದು ಲೆನ್ಸ್ ಬರುತ್ತೆ. ಅದನ್ನು ಯೂಸ್ ಮಾಡಿ. ಈ ಲೆನ್ಸ್ನ ಮಾತ್ರ ಯಾರು ತೊಗೊಳೋದಕ್ಕೆ ಹೋಗ್ಬೇಡಿ. ಇದು 18 to 135 ಫೋಕಲ್ ಲೆಂತ್ ಇರುವಂಥ ಲೆನ್ಸು. ಈ ಲೆನ್ಸ್ ಕಂಪ್ಲೀಟ್ಲಿ ವೇಸ್ಟ್ ಅಂತಲೇ ಹೇಳ್ಬೋದು. ಇದು ಫೋಕಲ್ ಲೆಂತ್ ಇದೆ ಅನ್ನೋದು ಬಿಟ್ಟರೆ ಇದು ಅಪರ್ಚರ್ 3.5 ವರೆಗೂ ಅಷ್ಟೇ ಇದು ಡಿಕ್ರೀಸ್ ಆಗೋದು. ಸೊ ಈ ಅಪರ್ಚರು ನಾವು ನಂಬ್ಕೊಂಡು ಅಷ್ಟು ಕ್ವಾಲಿಟಿ ವಿಡಿಯೋಸ್ನಾದರೆ ತೆಗಿಯೋದಕ್ಕಾಗೋದಿಲ್ಲ. ಬಟ್ ಇದರಲ್ಲೂ ಕೆಲವೊಂದು ಶಾರ್ಟ್ಸ್
ಶಾರ್ಟ್ಸು ಚೆನ್ನಾಗಿ ಬರುತ್ತೆ, ತುಂಬ ದೂರದಿಂದ ಝೂಮ್ ಮಾಡಿ ತೆಗೆದ್ರೆ ಇದರಲ್ಲೂ ಚೆನ್ನಾಗಿರೋ ಶಾರ್ಟ್ಸ್ ಬರುತ್ತೆ. ಬಟ್ ಆದರೆ ಈ ಲೆನ್ಸ್ಗೆ ಮಾತ್ರನೇ ನಾವು ಒಂದು 30,000 ರೂಪಾಯಿವರೆಗೂ ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದರ ಅವಶ್ಯಕತೆ ಇಲ್ಲ. 1,25,000 ರೂಪಾಯಿ ಒಳಗಡೆ ನಿಮಗೆ ಬಾಡಿ ಸಿಕ್ಕೋಗುತ್ತೆ. ಲೆನ್ಸ್ ನಿಮಗೆ ಬೇಕಂದ್ರೆ 30,000-32,000 ರೂಪಾಯಿ ಎಕ್ಸ್ಟ್ರಾ ಬೀಳುತ್ತೆ. ಇದನ್ನ ತಪ್ಪಿಸಿ ನೀವು ಕ್ಯಾಮ್ರಾ ತೊಗೊಂಡು ಚಿಕ್ಕ ಲೆನ್ಸಲ್ಲೇ ನೀವು ವರ್ಕ್ ಮಾಡ್ಕೊಬೋದು. ಚಿಕ್ಕ ಲೆನ್ಸ್ ಏನೊಂದು 8,000-9,000 ರೂಪಾಯಿ ಒಳಗಡೆನೆ ನಿಮಗೆ ಬಾಡಿ ಜೊತೆ ಸಿಗುತ್ತೆ. ಸೊ ನಿಮಗೆ ಕ್ಯಾಮ್ರಾ ಬಗ್ಗೆ ಝೀರೋ ನಾಲೆಡ್ಜ್ ಇದ್ರೆ ಮಾತ್ರ ನೀವು ಕಿಟ್ ಲೆನ್ಸ್ ತಗೊಂಡು ನೀವು ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಮಾಡೋದಿದ್ರೆ ಮಾಡ್ಬೋದು. ನಿಮಗೆ ಒಂದು ಸ್ವಲ್ಪ ಕ್ಯಾಮ್ರಾ ಬಗ್ಗೆ ನಾಲೆಡ್ಜ್ ಬಂದಮೇಲೆ ನೀವು ಪ್ರೈಮ್ ಲೆನ್ಸ್ಗಳನ್ನಾದರೆ ಯೂಸ್ ಮಾಡಿ ನೀವು ಇವಾಗ ಏನು ನೋಡ್ತಿದ್ರೆ ಈ ಲೆವೆಲ್ ವಿಡಿಯೋ ಕ್ಲಾರಿಟಿ ಆದರೆ ತೊಗೊಬೋದು. ಈ ಕ್ಯಾಮ್ರಾ ಬಂದ್ಬಿಟ್ಟು ಕಂಪ್ಲೀಟ್ ಫುಲ್ ಟಚ್ ಡಿಸ್ಪ್ಲೇ ಒಂದಿಗೆ ಬರುವಂಥ ಕ್ಯಾಮ್ರಾ ಇದಾಗಿದ್ದು, ಇದಕ್ಕೂ ಮುಂಚೆ ಸೋನಿಯ ಯಾವುದೇ ಕ್ಯಾಮ್ರಾದಲ್ಲಿ ಈ ರೀತಿ ಕಂಪ್ಲೀಟ್ ಟಚ್ ಇರುವಂಥ ಡಿಸ್ಪ್ಲೇನ ತೊಗೊಂಡ್ಬಂದಿಲ್ಲ. ಇದೊಂದೇ ಕ್ಯಾಮ್ರಾದಲ್ಲಿ ಇದನ್ನ ತೊಗೊಂಡ್ಬಂದಿರೋದು. ಇದಕ್ಕಿಂತ ತುಂಬಾ ಕಾಸ್ಟ್ಲಿ ಇರೋ ಕ್ಯಾಮ್ರಾಗಳೆಲ್ಲ ಇದೆ ಸೋನಿಯಲ್ಲಿ. ಅದರಲ್ಲೆಲ್ಲ ಒಂದು ಜಾಯ್ಸ್ಟಿಕ್ ಕೊಡ್ತಿದ್ರು, ಜಾಯ್ಸ್ಟಿಕ್ ಇಂದಾನೆ ಮೆನುಸ್ ಎಲ್ಲ ಕಂಟ್ರೋಲ್ಸ್ ಮಾಡ್ಕೊಬಹುದಾಗಿತ್ತು. ಇದರಲ್ಲಿ ಟಚ್ ಮುಖಾಂತರನು ಇದು ಪ್ರತಿಯೊಂದು ಆಪ್ಷನ್ ನಾವಿಲ್ಲಿ ಕಂಟ್ರೋಲ್ ಮಾಡಬಹುದು. ಮೊದಲೇನಾದ್ರೂ ವಿಡಿಯೋಗಳಲ್ಲಿ ಅಥವಾ ಫೋಟೋದಲ್ಲಿ ಫೋಕಸ್ ಮಾಡೋದಕ್ಕೆ ಮಾತ್ರ ನಮಗೆ ಡಿಸ್ಪ್ಲೇ ಅಲ್ಲಿ ಇರುವಂತ ಟಚ್ ವರ್ಕ್ ಆಗ್ತಿತ್ತು. ನಾವೆಲ್ಲಿ ಟಚ್ ಮಾಡ್ತೀವೋ ಅಲ್ಲಿ ಫೋಕಸ್ ಆಗ್ತಿತ್ತು. ಬಾಕಿ ಮೆನು ಅಲ್ಲಿ ಇರುವಂತ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಟಚ್ ವರ್ಕ್ ಆಗ್ತಿರ್ಲಿಲ್ಲ. ಎಲ್ಲ ಜಾಯ್ಸ್ಟಿಕ್ ಅಲ್ಲೇ ಮಾಡ್ಕೊಬೇಕಾಗಿತ್ತು. ಈ ಲೆನ್ಸ್ ಅಲ್ಲಿ ನಮಗೆ ಆಟೋ ಮೋಡ್ ಮತ್ತೆ ಮ್ಯಾನುವಲ್ ಫೋಕಸ್ ಮೋಡ್ ಎರಡು ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ರಿಂಗ್ ಇದೆಯಲ್ಲ, ಇದರಿಂದ ನಾವು ಫೋಕಸ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಮತ್ತೆ ಈ ರಿಂಗ್ ನಮಗೆ ಫೋಕಲ್ ಲೆಂತ್ ಅಡ್ಜಸ್ಟ್ಮೆಂಟ್ ಗಾದ್ರೆ ಆಗುತ್ತೆ. ಸೊ ಇದರಲ್ಲಿ ಆಟೋ ಫೋಕಸ್ ಗಿಂತ ಜಾಸ್ತಿ ಮ್ಯಾನುವಲ್ ಫೋಕಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಶಾರ್ಟ್ ಗಳನ್ನಾದ್ರೆ ತೆಗಿಬಹುದು. ನಾನು ಇದನ್ನ ಸುಮಾರು ಸರಿ ನಮ್ಮ ವಿಲೇಜ್ ಫೆಸ್ಟಿವಲ್ ಅಲ್ಲಿ ನಾನು ಟ್ರೈ ಮಾಡ್ತೇನೆ ಇದನ್ನ. ಸೊ ಕಂಪ್ಲೀಟ್ ಬ್ಲರ್ ಮಾಡಿ ಇನ್ನೇನು ಎಫೆಕ್ಟ್ ರಿವೀಲ್ ಆಗ್ಬೇಕು ಅನ್ನೋವಾಗ ನೀಟಾಗಿ ಫೋಕಸ್ ಮಾಡಿದ್ರೆ ದೇವ್ರ ಉತ್ಸವ ಎಲ್ಲ ಮಾಡೋದಿರುತ್ತಲ್ಲ, ಲೈಟ್ಸ್ ಎಲ್ಲ ಒಂದು ನೀಟಾಗಿ ಬ್ಲರ್ ಆಗಿ ನೀಟಾಗಿ ಒಂಥರ ಡಿಫ್ರೆಂಟ್ ಲುಕ್ಕೇ ಬರುತ್ತೆ. ಅದಕ್ಕೆ ಅದ್ರ ಶಾರ್ಟ್ ಇಲ್ಲಿ ಹಾಕಿರ್ತೀನಿ, ಒಂದ್ಸರಿ ನೀವು ಚೆಕ್ ಮಾಡಿ. ಮತ್ತೆ ಈ ಕ್ಯಾಮ್ರಾದ ಬಾಕ್ಸ್ ಒಳಗಡೆ ಬರುವಂತಹ 64 GB ಮೆಮೊರಿ ಕಾರ್ಡ್ ನ ನೀವು ಯಾರು ನಂಬ್ಕೊಳ್ಳೋಕೆ ಹೋಗ್ಬೇಡಿ. ಇದಕ್ಕಿಂತ ಇನ್ನು ಸ್ವಲ್ಪ ಚೆನ್ನಾಗಿರೋ ಕಾರ್ಡ್ ಸಿಗುತ್ತೆ. ಸೊ ಆ ಕಾರ್ಡ್ ನ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿರೋ ಕಾರ್ಡ್ ಅಲ್ಲಿ ನಾವು ಯಾವುದೇ ರೀತಿಯಾದಂತಹ ಸ್ಲೋ ಮೋಷನ್ ನ ವಿಡಿಯೋಸ್ ನ ತೆಗಿಯೋದಕ್ಕೆ ಕೇಪಬಲ್ ಇರೋದಿಲ್ಲ. ಇದರಲ್ಲಿ ಸ್ಲೋ ಮೋಷನ್ ನ ವಿಡಿಯೋ ತೆಗಿಬೇಕಂದ್ರೆ ನಮಗೆ V60 ಅಥವಾ V90 ಕಾರ್ಡ್ಸ್ ಆದ್ರೆ ಬೇಕಾಗುತ್ತೆ. V90 ಕಾರ್ಡ್ಸ್ ಬಂದ್ಬಿಟ್ಟು ತುಂಬಾ ಹೆವಿ ಕಾಸ್ಟ್ಲಿ ಇದೆ. ಮಿಡ್ ರೇಂಜ್ ಅಂದ್ರೆ V60 ಕಾರ್ಡ್ ಗಳನ್ನ ಯೂಸ್ ಮಾಡಿ. ಈ ಕ್ಯಾಮ್ರಾದಲ್ಲಿ ನಮಗೆ 2 years ಸರ್ವಿಸ್ ವಾರಂಟಿ ಸಿಗ್ತಾ ಇದೆ. ಇನ್ ಕೇಸ್ ಸೋನಿಯಲ್ಲಿ ಒಂದು ಆಪ್ಷನ್ ಇದೆ, ಇನ್ ಕೇಸ್ ನಿಮ್ಮ ಪ್ರಾಡಕ್ಟ್ಸ್ ಏನಾದರೂ ಪ್ರಾಬ್ಲಮ್ ಬಂದು ಅದರ ಪಾರ್ಟ್ಸ್ ಅವೈಲೇಬಲ್ ಇಲ್ಲ ಅಂದ ಪಕ್ಷದಲ್ಲಿ ಆ ಪಾರ್ಟ್ ನ ಕಾಸ್ಟ್ ಅಷ್ಟೇ ಇವರು ಸೋನಿ ಅವರು ತಗೊಂಡು ನಿಮಗೆ ಕಂಪ್ಲೀಟ್ ಹೊಸ ಪ್ರಾಡಕ್ಟ್ ನಾದ್ರೆ ಕೊಡ್ತಾರೆ. ಸೊ ಇದೊಂದು ಒಳ್ಳೆ ವಿಚಾರ. ನೀವು ಯಾರಾದ್ರೂ ಸೋನಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ರೆ ಅವರು ಸರ್ವಿಸ್ ಅವೈಲೇಬಲ್ ಇಲ್ಲ, ಇದ್ರ ಪಾರ್ಟ್ಸ್ ಅವೈಲೇಬಲ್ ಇಲ್ಲ ಅಂದ್ರೆ ಈ ಆಪ್ಷನ್ ಅವ್ರ ಹತ್ರ ಕೇಳಿ ನೋಡಿ. ಡಿಫೆಕ್ಟ್ ಪ್ರಾಡಕ್ಟ್ ನೀವು ತಗೊಂಡು ನನಗೆ ಹೊಸ ಪ್ರಾಡಕ್ಟ್ ಕೊಡೋದಕ್ಕಾಗುತ್ತಾ ಅಂತ ಕೇಳಿ ನೋಡಿ. ಕೆಲವೊಂದು ಪ್ರಾಡಕ್ಟ್ಸ್ ಈ ಆಪ್ಷನ್ ಅವೈಲೇಬಲ್ ಇದೆ. ನಮಗೆ ಈ ಕ್ಯಾಮ್ರಾದಲ್ಲಿ ಸುಮಾರು ಕಲರ್ ಪ್ರೊಫೈಲ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ಕಲರ್ ಪ್ರೊಫೈಲ್ಸ್ ಎಲ್ಲ ನಮಗೆ 1 by 1 ನಾನು ಇಲ್ಲಿ ಸ್ವಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಮಗೆ ಡಿಫ್ರೆಂಟ್ ಕಲರ್ ಪ್ರೊಫೈಲ್ಸ್ ಇರುತ್ತೆ. ಮತ್ತೆ ಇದರಲ್ಲಿ ನಾವು S-Log3 ಅಲ್ಲೂ ಕೂಡ ಶೂಟ್ ಮಾಡಬಹುದು. S-Log3 ಅಲ್ಲಿ ಶೂಟ್ ಮಾಡಬೇಕಾದ್ರೆ ಎಲ್ರಿಗೂ ಏನ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ, ಸೊ ಶೂಟ್ ಮಾಡೋ ಟೈಮ್ ಅಲ್ಲಿ ಎಕ್ಸ್ಪೋಜರ್ ಆದ್ರೆ ಮಿಸ್ ಆಗ್ತಾ ಇರುತ್ತೆ. ಇದನ್ನ ಬಂದ್ಬಿಟ್ಟು ನಾವು ಲಟ್ಟು ಅಲ್ಲೇ ಕ್ಯಾಮ್ರಾದಲ್ಲೇ ಅಪ್ಲೈ ಮಾಡಿ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೊಬಹುದು. ಸೊ ಇದರಿಂದ ನಮಗೆ ನಾವು ಶೂಟ್ ಮಾಡ್ತಾ ಇರೋ ಸೆಟ್ಟಿಂಗ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದು ಐಡಿಯಾ ಆದ್ರೆ ಬರುತ್ತೆ. ನಾವು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಾವು ಅದನ್ನ ಬೇಕಿದ್ರೆ ಲಟ್ಸ್ ಎಲ್ಲ ಅಪ್ಲೈ ಮಾಡಿ ಕಲರ್ ಗ್ರೇಡಿಂಗ್ ಎಲ್ಲ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಕ್ಯಾಮ್ರಾನ ನಾವು ಫೋನ್ಗಳಿಗೆ ಈಸಿಯಾಗಿ ಕನೆಕ್ಟ್ ಮಾಡ್ಕೊಬಹುದು. ಕ್ರಿಯೇಟರ್ಸ್ ಆಪ್ ಅಂದ್ಬಿಟ್ಟು ಒಂದು ಆಪ್ ಬರುತ್ತೆ. ಈ ಆಪ್ ನ ಜೊತೆಗೆ ನಾವು ಇದನ್ನ ಮೊಬೈಲ್ ಜೊತೆಗೆ ಕನೆಕ್ಟ್ ಮಾಡ್ಕೊಂಡು ಇದರಲ್ಲಿರೋ ಫೋಟೋಸ್ ವಿಡಿಯೋಸ್ ಏನಿದ್ರು ನಾವು ಮೊಬೈಲ್ಗೂ ಡೌನ್ಲೋಡ್ ಮಾಡ್ಕೊಬಹುದು. ಮತ್ತೆ ಇದನ್ನ ರಿಮೋಟ್ ಮೋಡ್ ಆಗಿ ಕೂಡ ಯೂಸ್ ಮಾಡಬಹುದು. ನೀವು ಕ್ಯಾಮ್ರಾ ದೂರದಲ್ಲಿ ಇಟ್ಟಿರ್ತೀರ, ನಿಮ್ಮ ಫೋನಲ್ಲಿ ಎಲ್ಲಾ ಸೆಟ್ಟಿಂಗ್ಸ್ ಇಲ್ಲಿ ನೋಡ್ಕೊಂಡು ಕಂಪ್ಲೀಟ್ ನಿಮ್ಮ ISO ಅಡ್ಜಸ್ಟ್ ಮಾಡ್ಕೊಳ್ಳೋದಿರ್ಬೋದು, ಫೋಕಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಪ್ರಿವ್ಯೂ ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನೆಲ್ಲ ನೀವು ಐಫೋನ್ ಐಪ್ಯಾಡ್ ಗೆ ಕನೆಕ್ಟ್ ಮಾಡಿ, ಅಥವಾ ಆಂಡ್ರಾಯ್ಡ್ ಫೋನ್ಗೂ ಸೇಮ್ ಇದೆ. ಸೊ ಇದನ್ನೆಲ್ಲ ನೀವು ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಬೇರೆ ಕ್ಯಾಮ್ರಾಗಳಲ್ಲೆಲ್ಲ ಲಿಮಿಟ್ ಇರುತ್ತೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ. 30 ನಿಮಿಷ ಲಿಮಿಟ್ ಆದ್ರೆ ಸೆಟ್ ಮಾಡಿದ್ರೆ, ಈ ಕ್ಯಾಮ್ರಾದಲ್ಲಿ ಯಾವುದೇ ರೀತಿಯಾದಂತ ಲಿಮಿಟ್ ಇರೋದಿಲ್ಲ. ಅನ್ಲಿಮಿಟೆಡ್, ನೀವು ಎಷ್ಟೊತ್ತಾದ್ರೂ ಇದನ್ನ ಕಂಟಿನ್ಯೂಸ್ ರೆಕಾರ್ಡ್ ಮಾಡಬಹುದು. ನೀವು ಬೇಕಿದ್ರೆ ಕಂಟಿನ್ಯೂಸ್ 1 day ಕೂಡ ಇದರಲ್ಲಿ ಶೂಟ್ ಮಾಡಬಹುದು. ಒಂದೇನ ನೀವು ಕಂಪ್ಲೀಟ್ ಶೂಟ್ ಮಾಡ್ಬೇಕಂದ್ರೆ ಟಫ್ ಕಾರ್ಡ್ 160 GB ತಗೊಬೇಕು. ಆ ಪ್ರೈಸ್ಗೆ ನೀವು ಒಂದು ಕ್ಯಾಮ್ರಾನೇ ತಗೊಬಹುದು. ಈ ಕ್ಯಾಮ್ರಾ ಕೊಡೋ ಕ್ವಾಲಿಟಿ ನಮಗೆ ಆಲ್ಮೋಸ್ಟ್ A74, A73, A7C ಮತ್ತೆ FX30, FX3 ಬರುತ್ತಲ್ಲ, ಈ ಕ್ಯಾಮ್ರಾಗಳಿಗೆ ಆಲ್ಮೋಸ್ಟ್ ಮ್ಯಾಚ್ ಮಾಡುತ್ತೆ. ಸೊ ಈ ಕ್ಯಾಮ್ರಾ ತಗೊಳ್ಳೋದು ವರ್ತ ಏನಕ್ಕೆ ಅಂದ್ರೆ, ಈ ಎಲ್ಲಾ ಕ್ಯಾಮ್ರಾಗಳು ಈ ಕ್ಯಾಮ್ರಾಗಿಂತ ಪ್ರೈಸ್ ಆಲ್ಮೋಸ್ಟ್ ಜಾಸ್ತಿ ಇದೆ. ಆಲ್ಮೋಸ್ಟ್ ಅಂದ್ರೆ ಕೆಲವೊಂದು ಕ್ಯಾಮ್ರಾಗಳು ಡಬಲ್ ಕೂಡ ಇದೆ. ಇದು 1,25,000ಕ್ಕೆ ಬರುವಂತ ಕ್ಯಾಮ್ರಾ 4.5 ಲಕ್ಷ ಕ್ಯಾಮ್ರಾ ಕ್ವಾಲಿಟಿಗೂ ಟಕ್ಕರ್ ಕೊಡುತ್ತೆ. ಬಟ್ ಅಂದ್ರೆ ಸ್ವಲ್ಪ ಕ್ಯಾಮ್ರಾ ಬಗ್ಗೆ ನಾಲೆಡ್ಜ್ ಇರೋರಿಗೆ ಅಷ್ಟೇ ಇದು. ಸೊ ನಾಲೆಡ್ಜ್ ಇದ್ರೆ ನಾವು ಮ್ಯಾನುವಲ್ ಆಗಿ ಹೆಂಗ್ ಬೇಕೋ ಹಂಗೆ ಆಟ ಆಡ್ಕೊಂಡು ನಮ್ಗೆ ಈ ಲೆವೆಲ್ ಫೋಟೋಸ್ ಆದ್ರೆ ಇದೇ ಕ್ಯಾಮ್ರಾದಲ್ಲಿ ತಗೊಬಹುದಾಗಿದೆ. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇದಾಗಿತ್ತು ಈ ಕ್ಯಾಮ್ರಾದ ಕಂಪ್ಲೀಟ್ ಕಹಾನಿ. ಸೊ ಈ ಕ್ಯಾಮ್ರಾ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗಿದೆ. ಇದು ಇಷ್ಟ ಆಗೋದಕ್ಕೆ ಕಾರಣ ಏನಂದ್ರೆ, ಕಿಟ್ ಲೆನ್ಸ್ ಮಾತ್ರ ದಯವಿಟ್ಟು ಯಾರು ಯೂಸ್ ಮಾಡಕ್ ಹೋಗ್ಬೇಡಿ, ಕಿಟ್ ಲೆನ್ಸ್ ತಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಕ್ರಾಪ್ ಸೆನ್ಸರ್ ಕ್ಯಾಮ್ರಾ ಅನ್ನೋದನ್ನ ಮೈಂಡ್ ಇಂದ ತೆಗೆದಾಕ್ಬಿಟ್ಟು ಆರಾಮಾಗಿ ಇದನ್ನ ಒಂದು ಹೈ ಎಂಡ್ ಪ್ರೊಫೆಷನಲ್ ಕ್ಯಾಮ್ರಾ ರೀತಿ
ರೀತಿನೇ ಇದನ್ನ ಟ್ರೀಟ್ ಮಾಡ್ಬೋದು. ಇದ್ರಲ್ಲಿ ಬರೋ ಕ್ವಾಲಿಟಿನೂ ಅದೇ ರೀತಿ ಇರುತ್ತೆ. ಇದು ಕಂಪ್ಲೀಟ್ ನಾನು ಕಿಟ್ ಲೆನ್ಸ್ ನ ಜೊತೆಗೆ 1,56,000 ಗಾದ್ರೆ ನಾನು ಪರ್ಚೇಸ್ ಮಾಡಿದ್ದು. ನಿಮಗೆ ಆಫ್ಲೈನ್ ಅಲ್ಲಿ 1,60,000 1,65,000ಗೆಲ್ಲ ಇದನ್ನ ಪ್ರೈಸ್ ಬೇರೆ ಆಗ್ತಾ ಇರುತ್ತೆ. ಬೆಸ್ಟ್ ಪ್ರೈಸ್ ನೋಡ್ಕೊಂಡು ನಿಮ್ಗೆ ಆಫ್ಲೈನ್ ಅಲ್ಲೇ ಸಿಗುತ್ತೆ, ತಗೊಳ್ಳಿ. ಸೊ ಈ ಸರಿ ಏನಾದ್ರು ಸೇಲ್ ಅಲ್ಲಿ ಇದು ಕಮ್ಮಿ ಪ್ರೈಸ್ ಬಂದ್ರೆ ನಾನು ಅದನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅಲ್ಲಿಂದ ಇದನ್ನ ಚೆಕ್ ಮಾಡ್ಬೋದು. ಈ ಕ್ಯಾಮ್ರಾದ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದನೂ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದಾಗಿದೆ.